ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ಲಿಂಗಾಯತ ಸಮಾಜದಲ್ಲಿ ಒಳಪಂಗಡಗಳು ಭಾಳಷ್ಟಿದ್ದು, ಅದರೊಳಗೆ ಲಿಂಗಾಯತ ಪಂಚಮಸಾಲಿ ಸಮಾಜ 60ರಿಂದ 70 ಲಕ್ಷ ಜನಸಂಖ್ಯೆ ಇದ್ದದ್ದು ಕಾರಣ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯ ಸಂಪುಟದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಹೋರಾಟಗಾರರು, ಪೂರ್ವಿಯಿಂದನೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಂಥ ಮಂತ್ಯನ ಅವರು ಹೋರಾಟ ಮಾಡಿದಲ್ಲಿಗೆ ಕಾಂಗ್ರೆಸ್ ಅಧಿಕಾರ ಅಂತಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಕಾರಣ ವಿಜಯಾನಂದ ಕಾಶಪ್ಪನವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಒಕ್ಕೂರಲಿಂದ ಬಯಸ್ತೀವಿ. ಅದರ ಜೊತೆಗೆ ಮಹಿಳಾ ಕೋಟಾದಾಗ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಎಲ್ಲ ಗದಗ ಜಿಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಈಗಾಗಲೇ ರಾಜ್ಯ ಕರ್ನಾಟಕ ಪಂಚಮಸಾಲಿ ಸಮಾಜ ಉಪಾಧ್ಯಕ್ಷರಂಥ ನಮ್ಮ ಹಿರಿಯರಾದಂಥ ಶ್ರೀಯುತ ಕೊಟಗೌಡ ಪಾಟೀಲರು ಸವಿಸ್ತಾರವಾಗಿ ಈ ಪತ್ರಿಕೆ ಪ್ರೆಸ್ ಮೀಟದ ಕುರಿತು ಮಾತನಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದ್ದು, ನಾನು ಕೂಡ ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಅನೇಕ ಹುದ್ದೆಯನ್ನು ಕಾಂಗ್ರೆಸ್ನಲ್ಲಿ ಮಾಡಿಕೊಳ್ತಾ ಬಂದಿದ್ದೇನೆ. ಇವತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಈಗಾಗಲೇ 14 ಮಂದಿ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನುಳಿದ ಸಚಿವರನ್ನು ನೇಮಕ ಮಾಡಲು ಇದೇ ತಿಂಗಳು 20ನೇ ತಾರೀಕು ಒಳಗಾಗಿ ಮಾಡ್ತಾರೆ ಅನ್ನೋದು ನಮಗೆ ಸುದ್ದಿ ಬಂದಿರತಕ್ಕಂಥ ವಿಷಯ. ಇಲ್ಲಿ ನಾವು ಗದಗ ಜಿಲ್ಲಾ ಪಂಚಮಸಾಲಿ ವತಿಯಿಂದ ಹಕ್ಕೊತ್ತಾಯ ಮಾಡೋದು ಇಷ್ಟೇ, ಈ ರಾಜ್ಯದಲ್ಲಿ ಏನಾದರೂ ಪಂಚಮಸಾಲಿ ಸಮಾಜವನ್ನು ಕಟ್ಟಿ ಬೆಳೆಸಿದ್ದ ಯಾರಾದರೂ ಇದ್ದರೆ ಅದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅಂತ ಒಂದು ವೇದಿಕೆ ಮುಖಾಂತರ ಹೇಳೋದು ಇಚ್ಛೆ ಪಡುತ್ತೇನೆ. ಯಾಕಂದರೆ ಅನೇಕ ಬಾರಿ ಸಮಾಜ ಸಂಘಟನೆ ಮಾಡಿದ್ದಾರೆ. ಸಮಾಜ ಸಂಘಟನೆ ಜೊತೆಗೂ ಕಾಂಗ್ರೆಸ್ ಪಕ್ಷದ ಅಧಿಕಾರ ಚುಕ್ಕಾಣಿ ಇಡಲಿಕ್ಕೆ ಪ್ರಮುಖ ಪಾತ್ರ, ಅದು ಲಿಂಗಾಯತ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತಕ್ಕಂಥ ವ್ಯಕ್ತಿ ಯಾರಿದ್ದರೆ ಅದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅಂತ ಈ ವೇದಿಕೆ ಮುಖಾಂತರ ಹೇಳಬೇಕು. ಕಾರಣ ಇಷ್ಟೇ, ಈಗಾಗಲೇ ನಮ್ಮ ಕೊಟಗೌಡ ಪಾಟೀಲರು ಹೇಳಿದರು, ಲಿಂಗಾಯತ ಅನ್ನೋದು ಅನೇಕ ಸಮಾಜಗಳು ಬರ್ತಾ ಇದ್ದಾವೆ. ಇಲ್ಲಿ ನಮ್ಮ ಹಿರಿಯರು ಗಮನಿಸಬೇಕು, ಲಿಂಗಾಯತ ಅನ್ನೋದು ಒಳಪಂಗಡಗಳು ಸಾಕಷ್ಟಿವೆ. ಅದರಲ್ಲೂ ಮೇಜರ್ ಲಿಂಗಾಯತ ಅಂದರೆ ಅದು ಪಂಚಮಸಾಲಿ. 70ರಿಂದ 80 ಲಕ್ಷ ಈ ರಾಜ್ಯದಲ್ಲಿ ನಾವು ಜನಸಂಖ್ಯೆ ಉಳ್ಳವರು. ಅದೇ ರೀತಿಯಾಗಿ ಸುಮಾರು 8ರಿಂದ 10 ಶಾಸಕರು ನಮ್ಮ ಸಮಾಜದಿಂದ ಪ್ರತಿನಿಧಿಯಾಗಿ, ಅದು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಬಂದಿದ್ದಾರೆ ಈ ರಾಜ್ಯದಲ್ಲಿ. ಒಂದೇ ಲಿಸ್ಟ್ನಲ್ಲಿ ಲಿಂಗಾಯತ್ ಅಂತಂದು ಕೆಲವೊಂದಿಷ್ಟು ನಾಯಕರನ್ನು ನೇಮಕ ಮಾಡಿದ್ದನ್ನು ನಾವು ಕಳವಳ ವ್ಯಕ್ತಪಡಿಸಬೇಕಾದ ಸಂದರ್ಭ. ಯಾಕಂದರೆ ಅಖಂಡ ಪಂಚಮಸಾಲಿ ಸಮಾಜ ಅಂದರೆ ಲಿಂಗಾಯತ ಸಮಾಜದಲ್ಲಿ ಹಿರಿಯಣ್ಣ ಅಂತ ಇದ್ದಂಗೆ, ಪಂಚಮಸಾಲಿ ಸಮಾಜ ಅಂದರೆ ಲಿಂಗಾಯತರಿಗೆ ಹಿರಿಯಣ್ಣ ಅಂದಂಗೆ. ಹಿರಿಯಣ್ಣನ ಬಿಟ್ಟು ಕೆಲವು ಪಂಗಡಗಳಿಗೆ ಮೀಸಲಾತಿ ಕೊಟ್ಟಿದ್ದು ದುರ್ದೈವದ ಸಂಗತಿ. ಆದ ಕಾರಣ ನಮ್ಮ ಮಾಜಿ CM ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೆ ಹಾಗೂ ಪ್ರಸ್ತುತ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹಕ್ಕೊತ್ತಾಯ ಮಾಡೋದಿಷ್ಟೇ, ನಾವು ಪಂಚಮಸಾಲಿ ಸಮಾಜದವರು ಒಗ್ಗಟ್ಟಾಗಿ ನಾವು ಕೇಳೋದಿಷ್ಟೇ, ನಮ್ಮ ಕೋಟಾದಡಿಯಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ತಮ್ಮ ಸರ್ಕಾರ ಬರಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಯಾಕಂದರೆ ತಾವೆಲ್ಲ ಕಂಡಿರ್ಬೋದು, ವಿರೋಧ ಪಕ್ಷದಲ್ಲಿದ್ದಾಗ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ, ಸುಮಾರು 713 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಸಮಾಜ ಸಂಘಟನೆ ಜೊತೆಗೆ ವಿರೋಧ ಪಕ್ಷದವ್ರಿಗೆ ತಾಕೀತು ಮಾಡಿದಂಥ ವ್ಯಕ್ತಿ. ಅಂಥ ವ್ಯಕ್ತಿನ ಇವತ್ತು ಈ ಸರ್ಕಾರದಲ್ಲಿ ತೆಗೆದುಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳ್ತಾ, ಅವರ ತಂದೆಯವರು ಕೂಡ ನಮ್ಮ ಹಿಂದಿನ ದಿವಂಗತ S.R. ಕಾಶಪ್ಪನವರು ನಮ್ಮ ಸಮಾಜ ಕಟ್ಟತಕ್ಕಂಥ ಅವರು, ಅನಂತರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆ ಕುಟುಂಬ ಕಾಂಗ್ರೆಸ್ಗೆ ಮೀಸಲಿರ್ತಕ್ಕಂಥ ಕುಟುಂಬ, ಅಂಥವ್ರಿಗೆ ಅವಕಾಶ ಕೊಡಬೇಕು. ಲಿಂಗಾಯತ ಅಂದರೆ ಪಂಚಮಸಾಲಿಯವರಿಗೆ ಕೋಟಾ ಅಂತಂದು ಬಂತಂದ್ರೆ ಅದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಇರಬೇಕು ಅನ್ನೋದು ನಮ್ಮ ಎಲ್ಲರ ಹಕ್ಕೊತ್ತಾಯ ಆಗಿದೆ.
ಅದರ ಜೊತೆಗೆ ಈಗ ಇದು ತಾನು ಹೇಳಿದರು ಮಹಿಳಾ ಕೋಟಾದಲ್ಲಿ ಅವರು ಕೂಡ ಅಕ್ಕೋರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ 3 ವರ್ಷ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವರಾಗಿ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ತಾಯಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಸಚಿವ ಸ್ಥಾನ ನಾವು ರಾಷ್ಟ್ರೀಯ ಈ ಎಲ್ಲ ಸಮಾಜದ ಪಂಚಮಸಾಲಿ ಒಕ್ಕೂಟದಿಂದ ನಾವು ಈ ಸರ್ಕಾರದಲ್ಲಿ 3 ಮಂತ್ರಿಗಳನ್ನು ಕೊಡಬೇಕು, ನಮ್ಮ ಸಮಾಜಕ್ಕೆ 3 ಸ್ಥಾನ ಕೊಡಬೇಕು ಅನ್ನೋದು ಹಕ್ಕೊತ್ತಾಯ ಮಾಡ್ತಿದ್ದೇವೆ. ಅದರ ಜೊತೆಗೆ ಸಾಕಷ್ಟು ಸಮಾಜಗಳಿಗೂ ಅವ್ರನ್ನೆಲ್ಲ ಕರ್ಕೊಂಡು ಕೆಲಸ ಮಾಡುವಂಥ ಕೆಲಸ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಆ ಸರ್ಕಾರ ಒಳ್ಳೆಯ ಮುಂದಿನ ದಿನಮಾನದಲ್ಲಿ ರೈತರ ಭವಿಷ್ಯ, ಕಾರ್ಮಿಕರ ಭವಿಷ್ಯ, ಅದೇ ರೀತಿಯಾಗಿ ಒಳ್ಳೆಯ ಒಂದು ಸಂಘಟನೆ ಆಗಿ ರಾಜ್ಯದ ಅಭಿವೃದ್ಧಿ ಮಾಡಲಿ ಅಂತಂದು ಈ ವೇದಿಕೆ ಮುಖಾಂತರ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಹಾಗೂ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಇಂದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಏನು ಪುನರ್ ಸಚಿವ ಸಂಪುಟ ರಚನೆ ಆಗಲಿಕ್ಕೈತಿ, ಆ ಸಂಪುಟದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತಕ್ಕಂಥದ್ದು ಸಮಾಜದಿಂದ ಆಗ್ರಹ. ಯಾಕೆ ಅವ್ರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಬೇಕಾಗ್ತೈತಿ. ಇವತ್ತ ಸರಿ ಸಮಾನ 60-70 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಎಲ್ಲ ಅಖಂಡ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಪಂಚಮಸಾಲಿ ಸಮಾಜ ಇರುವುದುಂಟು. ಹಾಗಾಗಿ ಏನಪ್ಪ ಅಂತಂತಂದ್ರೆ ಇವತ್ತ 2012ರಲ್ಲಿ ನಾವು ಮುಂಡ್ರಿಗಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಆಗ್ರಹ ಮಾಡಿದಾಗ ಇವತ್ತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವತ್ತೇ ಅವರಲ್ಲಿ ಬಂದು ಭಾಗವಹಿಸಿ ಏನು ಈ 2A ಮೀಸಲಾತಿ ಐತಿ, ಈ 2A ಮೀಸಲಾತಿಯನ್ನು ಇವತ್ತ ಕೂಡಲ ಸಂಗಮದಿಂದ 31 ಜಿಲ್ಲೆಗಳಿಗೆ ಅದನ್ನು ಹರಿದು ಹಂಚಿ ಹೋರಾಟ ಮಾಡಿರ್ತಕ್ಕಂಥ ತಾತ್ವಿಕತೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಲ್ಲಬೇಕಾದದ್ದು. ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅಂದರೆ ಕಾಂಗ್ರೆಸ್ನವರು. ಇವತ್ತು ಕಾಶ್ಯಪ್ನವರು ಏನು ಈ 31 ಜಿಲ್ಲೆಗಳನ್ನು ಸುತ್ತಿದ್ರು, ಅಲ್ಲಿ ಪಂಚಮಸಾಲಿ ಜನಾಂಗವನ್ನು ಒಗ್ಗೂಡಿಸಿದರು, ಸಂಘಟಿತರನ್ನಾಗಿ ಮಾಡಿದರು. ಆ ಮತದಿಂದ ಇವತ್ತೇನೈತೆ ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದು ಕಾಶ್ಯಪ್ನವರು ಅಂತಕ್ಕಂಥದ್ದನ್ನು ನಾವು ಸಮಾಜ ಬಾಂಧವರು ನೆನಪು ಮಾಡಿಕೊಳ್ಳಲಿಕ್ಕೆ ಈ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ನಾವು ಬಂದಿದ್ದೇವೆ. ಯಾಕಪ್ಪ ಇವತ್ತು ಕಾಶ್ಯಪ್ನವರು ಒಂದು ಏನಪ್ಪ ಅಂತಂದರೆ ಎಲೆ ಮರೆ ಕಾಯಿ ಅಂತೆ ಅವ್ರೇನೈತೆ ಅಂದ್ರೆ ಕಾಂಗ್ರೆಸ್ಸದ ರಕ್ತವನ್ನು ಹೊತ್ಕೊಂಡು ಅವ್ರ ಅಪ್ಪಾಜಿ ಏನೈತಪ್ಪ ಅಂತಂದ್ರೆ ಈ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಪಂಚಮಸಾಲಿ ಸಮಾಜವನ್ನು ಗುರುತು ಮಾಡಿರ್ತಕ್ಕಂಥ ಅವರ ದಿವಂಗತ ತಂದೆಯವರು ಕೂಡ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ನಾಯಕರಾಗಿ ಅವರು ದಿವಂಗತರಾಗಿದ್ದು ನಿಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ, ಅದು ನಮಗೂ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ಅವರು ಸತತವಾಗಿ ಹುನಗುಂದವನ್ನು ಪ್ರತಿನಿಧಿಸಿ ಆ ಹುನಗುಂದ ಕ್ಷೇತ್ರವನ್ನು ಅವರು ಏನೈತೆ ಅಂದ್ರೆ ಗೆಲ್ಲುತ್ತಾ ಬಂದಿರತಕ್ಕಂಥ ಆ ಕುಟುಂಬಕ್ಕೆ ಇವತ್ತು ವಿಜಯ ಕಾಶ್ಯಪ್ನವರು ಇವತ್ತು ವಿಜೇತರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರೇನೈತೆ ಅಂತಂದ್ರೆ ಇವತ್ತು 2A ಮೀಸಲಾತಿ ಏನು ಇವತ್ತು ನಾವು ಕೇಳಲಿಕ್ಕತ್ತೀವಿ ಸಮಾಜದವರು, ಅದು ಸಿಗಬೇಕಾದ್ರೆ ಅವ್ರೇನೈತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರೆ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಂದಿವಿ. ಅದು ನ್ಯಾಯಯುತವಾಗೈತಿ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಕೊಡದೆ ಹೋದರೆ ಪಂಚಮಸಾಲಿ ಸಮಾಜ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತೈತಿ. ಇದು ಏನೈತೆ ಅಂದರೆ 29ನೇ ತಾರೀಕಿಗೆ ನಾವು ಏನೈತೆ ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿಯೂ ಕೂಡ ಹೋರಾಟ ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನಗೆ ಸುದ್ದಿಗೋಷ್ಠಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.